ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಕುಮಾರಸ್ವಾಮಿ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ HDK ಬಿಗ್ ಹಿಂಟನ್ನು ಏನಾದರೂ ಕೊಟ್ರಾ? ವಿಧಾನಸೌಧಕ್ಕೆ ಮತ್ತೆ ಬರೋದು ಭಗವಂತನ ಇಚ್ಛೆ ಅಂತ ಹೇಳಿದ್ದಾರೆ. 2 ವರ್ಷಗಳ ಬಳಿಕ ವಿಧಾನಸೌಧಕ್ಕೆ HDK ಆಗಮಿಸ್ತಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ವಿಧಾನಸೌಧಕ್ಕೆ ಮತ್ತೆ ಬರೋದು ಭಗವಂತನ ಇಚ್ಛೆ. 2 ವರ್ಷಗಳ ಬಳಿಕ ವಿಧಾನಸೌಧಕ್ಕೆ HDK ಆಗಮನ ಆಗ್ತಾ ಇದೆ. ಕೈಗಾರಿಕಾ ಸಚಿವರ ಜೊತೆ ಸಭೆ ನಡೆಸಲು ಬಂದಿದ್ದಂತಹ HDK ಅವರು ವಿಧಾನಸೌಧಕ್ಕೆ ಬರೋದು ಭಗವಂತ ನಿಗದಿ ಮಾಡ್ತಾನೆ, ನಾವು ನೀವು ಡಿಸೈಡ್ ಮಾಡೋದಲ್ಲ, ಜನತೆ ಆಶೀರ್ವಾದದ ಜೊತೆಗೆ ಭಗವಂತ ಬರೆದಿರಬೇಕು, ಅದರ ಪ್ರಕಾರ ನಾವು ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಭಗವಂತನ ಇಚ್ಛೆ ಏನಿದೆ, ಎಲ್ಲಿ ಕೂರಿಸ್ತಾನೆ ಅನ್ನೋದನ್ನು ನೋಡಬೇಕು. ನಾವು ಮೈತ್ರಿ ಪಕ್ಷದ ಹೊಂದಾಣಿಕೆಯಲ್ಲಿ ಇದ್ದೇವೆ. ವಿಧಾನಸೌಧಕ್ಕೆ ಬರಲು ಜನರ ಆಶೀರ್ವಾದ ಪಡೆಯಲು ಪ್ರಯತ್ನವನ್ನು ಪಡಬೇಕು. ಸರ್ಕಾರದ ವಿರುದ್ಧ ಹೋರಾಟ ಖಚಿತ ಅಂಥೇಳಿ HDK ಕಿಡಿಕಾರಿದ್ದಾರೆ. ಇಲ್ಲಿ ಮುಖ್ಯವಾಗಿ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರಾ? ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ HDK ಬಿಗ್ ಹಿಂಟನ್ನು ಏನಾದರೂ ಕೊಟ್ರಾ? ವಿಧಾನಸೌಧಕ್ಕೆ ಮತ್ತೆ ಬರೋದು ಭಗವಂತನ ಇಚ್ಛೆ ಅಂತ ಹೇಳಿದ್ದಾರೆ. 2 ವರ್ಷಗಳ ಬಳಿಕ ವಿಧಾನಸೌಧಕ್ಕೆ HDK ಆಗಮನ ಆಗ್ತಾ ಇದೆನಾ? ಕೈಗಾರಿಕಾ ಸಚಿವರ ಜೊತೆ ಸಭೆ ನಡೆಸಲು ಬಂದಿದ್ದಂತಹ HDK ಆ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, ವಿಧಾನಸೌಧಕ್ಕೆ ಬರೋದು ಭಗವಂತ ನಿಗದಿ ಮಾಡ್ತಾನೆ, ಆವಾಗ ಬರಬೇಕಾಗುತ್ತೆ. ಜನತೆಯ ಆಶೀರ್ವಾದದ ಜೊತೆಗೆ ಭಗವಂತನ ಇಚ್ಛೆ ಕೂಡ ಇರಬೇಕು. ಭಗವಂತನ ಇಚ್ಛೆ ಇದ್ದರೆ ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ HDK ಇಲ್ಲಿ ಹೇಳಿದ್ದಾರೆ. ಒಂದು ಮಹತ್ವದ ಒಂದು ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮೀಟಿಂಗ್ ಎಲ್ಲ ಮುಗಿದ ನಂತರ HDK ಈ ರೀತಿಯಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಮತ್ತೆ ಬರೋದು ಅದೇನೇ ಇದ್ದರೂ ಕೂಡ ಭಗವಂತನ ಇಚ್ಛೆ. ಸದ್ಯದ ಮಟ್ಟಿಗೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು, ಈ 2 ವರ್ಷಗಳ ಬಳಿಕ ಈ ಒಂದು ಚುನಾವಣೆಯಲ್ಲಾಗಿರ್ಬೋದು, ಆಗ ಮತ್ತೆ ಅಧಿಕಾರಕ್ಕೆ ಬರುವಂತಹ ಎಲ್ಲ ಪ್ರಯತ್ನಗಳು ಏನೇ ಇದ್ದರೂ ಕೂಡ ಜನರು ನಮ್ಮನ್ನು ಕೇಳಿದ್ರೆ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. 2 ವರ್ಷಗಳ ಬಳಿಕ ವಿಧಾನಸೌಧಕ್ಕೆ HDK ಆಗಮನ ಆದರೂ ಆಗಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸದ್ಯದ ಮಟ್ಟಿಗೆ ಸಾಕಷ್ಟು ಒಂದಿಷ್ಟು ಇವರ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರೀತಿಯಾಗಿ ಇನ್ನು 2 ವರ್ಷಗಳಲ್ಲಿ ಖಂಡಿತವಾಗ್ಲೂ ಕೂಡ ಭಗವಂತನ ಇಚ್ಛೆ ಇದ್ದರೆ ವಿಧಾನಸೌಧಕ್ಕೆ ಬರೋದು ಭಗವಂತನೇ ನಿಗದಿ ಮಾಡ್ತಾನೆ ಅಂಥೇಳಿ ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾರೆ HDK ಅವರು, ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಕಡೆ JDSನ ಕಾರ್ಯಕರ್ತರಾಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಕಡೆ ಖುಷಿ ತಂದು ಕೊಟ್ಟಿದೆ ಇವರ ಈ ರೀತಿಯಾದಂತಹ ಹೇಳಿಕೆಗಳು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು. ಭಗವಂತ ಇದ್ದಾನೆ, ಭಗವಂತ ನೋಡ್ಕೊಳ್ತಾನೆ. ನಾವೀಗಾಗಲೇ ಮೈತ್ರಿ ಪಕ್ಷದ ಜೊತೆಗೇ ಇದ್ದೀವಿ. ವಿಧಾನಸೌಧಕ್ಕೆ ಬರಲು ಜನರ ಆಶೀರ್ವಾದ ನಮಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಜನರ ನಿರ್ಧಾರವೇ ನಮಗೆ ಅಂತಿಮವಾದಂತಹ ನಿರ್ಧಾರ. ಜನ ಯಾರನ್ನು ಕೈ ಹಿಡಿತಾರೆ ಅವರು ಬರ್ತಾರೆ ಅನ್ನುವಂಥ ನಿಟ್ಟಲ್ಲಿ HDK ಅವರು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ HDK ಬಿಗ್ ಹಿಂಟ್ ಏನಾದರೂ ಕೊಟ್ರಾ? ವಿಧಾನಸೌಧಕ್ಕೆ ಮತ್ತೆ ಬರೋದು ಭಗವಂತನ ಇಚ್ಛೆ. ಭಗವಂತ ಯಾವಾಗ ಕರೆಸ್ಕೋಬೇಕಂತ ಅನಿಸುತ್ತೆ ಆಗ ಖಂಡಿತವಾಗ್ಲೂ ಕೂಡ ಭಗವಂತ ಕರೆಸ್ಕೊತಾರೆ. ಜನರು ಇವತ್ತೆಲ್ಲ ನಾಳೆ ನನ್ನ ಕೈ ಹಿಡಿತಾರೆ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ. ಸದ್ಯಕ್ಕೆ ಇವರ ಹೇಳಿಕೆಗಳು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಂದರೆ 2 ವರ್ಷಗಳ ಬಳಿಕ ವಿಧಾನಸೌಧಕ್ಕೆ HDK ಅವರು ಮತ್ತೆ ಆಗಮಿಸ್ತಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ.